ಕೇಳ್ಬಿಟ್ಟಿದಾರಂಗಜ್ಜಿ. ಅರೆ ಸುಶೀಲಂದು ಅಕ್ಕ ಕ್ಯಾಗೆ ಮಾಡಿತ್ತು ಸಾರು. ಎಳೆ ಮೆಣಸು ಬೆಳ್ಳುಳ್ಳಿ ಖಾರ ಅರ್ದಿದ್ಲು ಕಣೆ ಬಾನು. ಈ ಎಲ್ಲಾರು ಮಕ್ಳಿಗೆ ಎಲ್ಲಾನ ಈ ನೀರಿಂದೇನ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಈ ಕೆಮ್ಮು ನೆಗಡೆ ಈಗ ಹಿಂಗ ಆಗೋಗೈತ್ ಕಣೆ ಬಾನು. ಅದಕ್ಕೇನ ಈ ನೆಗಡಿಗೆ ಕೆಮ್ಮಿಗೆ ಎಲ್ಲಾನ ಮೆಣಸು ಜೀರಿಗೆ ಇದೆಲ್ಲ ಒಳ್ಳೇದಲ್ವೇ. ಅದಕ್ಕೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಖಾರನ ಕೂರ್ವಾಗಿ ಹಾಕಿ ಮೆಣಸು ಬೆಳ್ಳುಳ್ಳಿ ಖಾರ ಅರ್ಧ ಇದ್ದಾಳೆ. ಇನ್ನ ಉಂಡಿಲ್ಲ, ಉಂಬಕ್ಕೆ ಹೋಗ್ಬೇಕು. ಐಸಾಕ್ಯಾ ಪುಟ್ಟಿಂದರಂಗಜ್ಜಿ. ಅರೆ ಪುಟ್ಟಿಂದರಂಗಜ್ಜಿ, ನಿಮ್ದಿಗೆ ಪಾಸಾಗೆ ನಿಮ್ದಿಗೆ ಜೊತೆಗೆ ಬಂದ್ಬಿಟ್ಟಿತ್ತು ಇಲ್ಲ, ಅವಂದಿಗೆ ಚೆನ್ನಾಗಿ ಐತೆ. ನಿಮ್ದಿಗೆ ಬೇಕಿದ್ರೆ ಇರ ಬರ ಮನೆದು ಒಳಗಡೆ ಇರೋ ಜನಾಗೆ ಎಲ್ಲ ಹುಷಾರ್ಗೆ ಇಲ್ದಂಗೆ ಆಗ್ಬಿಟ್ಟೈತೆ ಇಲ್ಲ, ಎಲ್ಲ ಪೇಷಂಟ್ಗೆ ಆಗ್ಬಿಟ್ಟೈತೆ ಇಲ್ಲ. ಇಲ್ಲ ನನಗೂ ಅದೇ ಕಣೆ ಬಾನು ಸೋಜಿಗಾಗದು. ಈ ಎಲ್ಲಾರ್ಗು ಕೆಮ್ಮು ನೆಗಡೆ ಆಗೈತೆ. ಇವನ್ ಪಾಸಿಗೆ ಮಾತ್ರನ ಒಂಚೂರು ದಾರುದ್ದಕ್ಕೂ ಯಾಕನ ನಮ್ ಬಾಯಿ ಮೇಲ್ ಕಾಡ್ಸತಾನೆ ಇರೋನು. ಆಮೇಕಿಂದನ ನೀರು ಪಾರು ಎಲ್ಲ ಜಾಸ್ತಿ ಅವನೇನ ಕುಡ್ದನು. ಆದ್ರೂ ಅರ ಶಿವ ಅಮ್ಲಿಲ್ವಲ್ಲ, ಒಂದ್ಸತಿ ಕೆಮ್ಮಲಿಲ್ಲ, ಒಂದ್ಸತಿ ಸೀನ್ಲಿಲ್ವಲ್ಲ. ಆದ್ರೆ ನಮ್ದುಗೆ ಬೇಟಾಗೆ ಈ ಇದು ರೋಗ ನಿರೋಧಕ ಶಕ್ತಿಗೆ ಇಲ್ಲ, ಅದ್ರದ್ದು ಜಾಸ್ತಿಗೆ ಐತೆ. ನಿಮ್ದುಗೆ ಎಲ್ಲ ಕಮ್ಮಿಗೆ ಐತೆ, ನಮ್ದುಗೆ ಬೇಟಾಗೆ ಜಾಸ್ತಿಗೆ ಐತೆ ಅನ್ನಿಸ್ತೈತೆ ಪುಟ್ಟರಂಗಜ್ಜಿ. ಹೇಳವ ಹಂಗನ ಆಡ ಹುಡುಗ ಬೆಳೆಯ ಹುಡುಗ ಹಂಗೆ ಇರ್ಬೇಕು. ಒಂದ್ರ ಒಟ್ಟ ನೀರು ಕುಡಿದ್ರೆ ಕೆಮ್ಮಾಗೋದು, ಒಂದ್ರ ಒಟ್ಟು ಬೇರೆ ಕಡೆಗೆ ಏನ ಈ ಒಂಬದು ನೀರು ಕುಡಿದ್ರು ನೆಗಡೆ ಕೆಮ್ಮು ಬರೋದು ಇಂಥವೆಲ್ಲ ಇರಬಾರ್ದು, ಸೂಕ್ಷ್ಮ ಇರಬಾರ್ದು. ಬೆಳೆಸುವಾಗ್ಲೇನ ಎಲ್ಲ ತರ್ಕುನು ಎಲ್ಲ ಜಾಗಗಳಿಗೂ ಹೊಂದ್ಕೊಂಬಂಗೆ ಬೆಳೆಸ್ಬೇಕು. ನೀನ್ ಹೇಳೋದು ಸುರಿನಿ ಹೇಳಿ. ಅರೆ ಹಾ ಪುಟ್ಟರಂಗಜ್ಜಿ, ನಮ್ದಿಗೆ ಅಂತೂ ನಮ್ದು ಬೇಟಾಗೆ ಅವ್ರದ್ದು ಮನೆಗೆ ಊಟಗೆ ಮಾಡ್ಬೇಡ, ಇವ್ರದ್ದು ಮನೆಗೆ ನೀರ್ಗೆ ಕುಡಿಬೇಡ ಅಂತ ಎಲ್ಲೂ ಹೇಳೋದಿಲ್ಲ. ನಮ್ದುಗೆ ಯಾರ ಮನೆದು ಒಳಗಡೆಗೆ ಬೇಕಾದ್ರೆ ಹೋಗ್ಬಿಡು, ಊಟಗೆ ಮಾಡು ಅಂತ ಅಂದ್ರೆ ಹೋಗಿ ಊಟಗೆ ಮಾಡ್ಬಿಡು ಅಂತಾನೆ ನಮ್ದಿಗೆ ಹೇಳ್ಬಿಟ್ಟು ಬೆಳೆಸಿರೋದು. ಎಸೆಟೆ ಹೇಳಮ್ಮ ಒಳ್ಳೇದು. ಎಕ್ಕದ್ನೇ ಅಮ್ಮಯ್ಯ ಬಾನು ಪಾಸ ಎಲ್ಲೋನು ಹೊಟೇರಿಂದ ಕಾಣಿಸ್ತಾನೆ ಇಲ್ವಲ್ಲ, ಎತ್ತೋಗಿದ್ದೀನಿ. ಅರೆ ನಮ್ದಿಗೆ ಸೈತಾನಿಕ ಬೇಟ ಪುಟ್ಟರಂಗಜ್ಜಿ. ಅರೆ ಎಲ್ಲಿ ಹೋಗ್ತಾನೆ ಅಂತ ನಮ್ದಿಗೇನು ಗೊತ್ತೇ ಆಗೋದಿಲ್ಲ. ವಾಪಸ್ ಮನೆಯದು ಒಳಗೆ ಬರ್ತಾನೆ ಇಲ್ಲ, ಅವಾಗ ಹೇಳ್ತಾನೆ ಅರೆ ಅಮ್ಮಿ ನಮ್ದಿಗೆ ಅಲ್ಲಿ ಹೋಗಿತ್ತು, ನಮ್ದಿಗೆ ಇಲ್ಲಿ ಹೋಗಿತ್ತು ಅಂದ್ಬಿಟ್ಟು. ಒಂದಿನಾನು ಸುವರ್ಕೆ ಬಚ್ಚ ಇಲ್ಲೇ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗತೇ ಇಲ್ಲ ಪುಟ್ಟರಂಗಜ್ಜಿ. ಎಸೆಟ ಹೇಳಿ ಯಾಕಂಗ್ ಬೈತ ಹುಡುಗನ್ನ. ಇನ್ನೇನ್ ಹೋಗಿದ್ರೆ ನಮ್ಮ ಮಂಜುನ್ ಜೊತೆಗೆ ಲೋಕಿ ಜೊತೆಗೆ ಹೋಗ್ತಾನೆ. ಅವ್ನ್ ಇನ್ಯಾರು ಆಟಾಡಕ್ಕೆ ಪಾಟಾಡಕ್ಕೆ ಎಲ್ಲ ಜೊತೆಗಾರ. ನಮ್ಮ ಮಂಜು ಬೇರೆನ ಒಂದ್ 15 ದಿನ ಊರಿಗೆ ಬೇರೆ ಹೋಗಿದ್ದ, ಅವನ್ಗುನು ಅವಾಗ ಕೊಟ್ಟಾಗೈತಲ್ವೇ ಪಾಸಿಗುನು. ಅರೆ ಹಾ ಪುಟ್ಟರಂಗಜ್ಜಿ, ಅರೆ ಡೈಲಿ ದಿನ ಬೆಳಗ್ಗೆನೆ ಎದ್ಬಿಟ್ಟು ಬರಾದು ನಿಂದು ಮನೆದು ಅಲ್ಲಿಗೆ ನೋಡ್ಬಿಟ್ಟು ಅರೆ ಮಂಜಿನ ಅಣ್ಣ ಬಂದಿರ್ಬೇಕು ಅಮ್ಮಿ ಅಂತ ಹೇಳ್ಬಿಟ್ಟು ಬರ್ತಿದ್ದ. ಬಂದ್ಬಿಟ್ಟು ನಿಮ್ದು ಮನೆದು ಒಳಗಡೆ ನೋಡ್ಬಿಟ್ಟು ವಾಪಸ್ ಸಪ್ಪಗೆ ಬಂದ್ಬಿಟ್ಟಿದ್ದ ಪುಟ್ಟರಂಗಜ್ಜಿ. ಅವಾಗ ಒಂದ್ 15 ದಿನ ಮನೆದು ಇಂದ ಬಾಹರ್ಗೆ ಹೋಗಿರ್ಲಿಲ್ಲ ಅಲ್ಲ. ಅರೆ ನಮ್ದು ಬೇಟ ಸ್ವಲ್ಪ ಬೆಳ್ಳಗೆ ಕಲ್ಲರ್ಗೆ ಬಂದ್ಬಿಟ್ಟಿದ್ದ. ಅರೆ ಮಂಜಿಂದು ಬೇಟ ಬಂದ್ಬಿಟ್ಟ, ವಾಪಸ್ ಆಟ ಆಡಕ್ಕೆ ಹೋಗ್ಬಿಟ್ಟು ತಿರ್ಗಾದೆ ಕರೆ ಕಾಗೆಗೆ ಕಲ್ಲರ್ಗೆ ಹಾಕ್ಬಿಟ್ಟೈತೆ ನಮ್ದು ಬೇಟ. ಕಾಗೆ ಅಂತ ಕಾಗೆ ಕುಕ್ಕಸ್ಗಳೇ ಅವಳೆ ಅವಳು. ನೀನ್ ಯಾರನ್ನು ಕೊಂಡ ಕುಗಳ ಕಣೆ ಬಾನು. ಕಾಗೆ ಪಾಗೆ ಅಂತಾನ ಹಿಂಗೆಲ್ಲ ಹೇಳ್ಬೇಡ. ಕಾಗೆ ಸಿನಿಮಾತ್ಮನ ವಾಹನ ಅದು. ಏನ್ ನೀನು ಸದ್ರ ತಗೊಂಡಿದ್ದ ಕಾಗೆ ಅಂತ ಅಂದ್ರೆ? ಅರೆ ಪುಟ್ಟರಂಗಜ್ಜಿ, ನಿಮ್ಗೆ ಯಾಕೆ ಬಿಪಿಗೆ ರೈಸ್ಗೆ ಮಾಡ್ಕೊಂಡ್ ಬಿಟ್ಟೈತೆ. ನಿಮ್ಗೆ ಹಂಗೆ ಮಾತಿಂದು ಒಳಗಡೆಗೆ ಹೇಳ್ಬಿಡ್ತು ಅಷ್ಟೇ. ಸಾರಿ. ಅದು ಬಿಡು, ನೀನ್ ಎತ್ತದ್ ಮಾಡಿದ್ದೆ ಬಾನು ಸಾರ್ನ. ಅರೆ ನಮ್ದುಗೆ ಈ ಬ್ಯಾಳೆಗೆ ಇಲ್ಲ, ಅದ್ರದ್ದು ಹುಳಿಗೆ ಸಾರಿಗೆ ಮಾಡ್ಬಿಟ್ಟಿತ್ತು ಪುಟ್ಟರಂಗಜ್ಜಿ. ಅರೆ ನಮ್ದುಗೆ ಬ್ಯಾಳೆಗೆ ತಿಂದು ಗ್ಯಾಸ್ಟ್ರಿಕ್ಗೆ ಜಾಸ್ತಿ ಆಗ್ಬಿಟ್ಟೈತೆ. ಈಗ 1 ವಾರ ಆಗೆ ಇನ್ನ ಬ್ಯಾಳೆ ಮೂಲಂಗಿ ಸಾರು, ಬ್ಯಾಳೆ ಆಲೂಗೆಡ್ಡೆ ಸಾರು ಮಾಡಿ ನಮ್ದುಗೆ ಹೊಟ್ಟೆಗೆ ಅಂತೂ ಕೆಟ್ಟಿ ಹೋಗ್ಬಿಟ್ಟೈತೆ. ಅಲ್ಕಣೆ ಬಾನು, ನೀನು ಯಾಕ ಬೊತ್ತಾನೆ ಈ ಬಾಳ್ ದಿಮ್ದಾರ ಹಾಕರ್ ನೋಡು ಹಂಗಾಗ್ತಿದ್ದ ಕಣೆ. ಅಲ್ಲ ವಾರಕ್ಕೆ 4ರಿಂದ 5 ದಿನ ಬಾಡ್ ಹೆಸರು ಮಾಡಿದೆ. ಯಾಕೆ ಬಾನು ಈ ಇತ್ತೀಚೆಗೆ ಈ ನಡುವೆ ಬಾಡ್ ತರೋದೇ ಬಿಟ್ಬಿಟ್ಟಿದ್ದೀರಾ?
ಅರೆ ಕ್ಯಾ ಬೋಲು ಪುಟ್ಟಂದ ರಂಗಜ್ಜಿ, ನಮ್ದು ಯಜಮಾನ್ಗೆ ಎಲ್ಲ ನೂರ್ದಲ್ಲ ದುಬೈದು ಹೊಲ್ಗೆ ಐತೆ ಇಲ್ಲ. ಅರೆ ದುಬೈದು ಹೊಲ್ಗೆ ಮುರ್ಗಿಗೆ ಎಲ್ಲ ಜರಾಗೆ ಬಂದ್ಬಿಟ್ಟೈತಂತೆ, ಕೋಳಿದು ಜರ ಅಂತ ಹೇಳ್ತಾರೆ ಇಲ್ಲ ಅದು. ಅರೆ ಅದಕ್ಕೆ ಇಲ್ಲು ಬಂದ್ಬಿಟ್ಟಿರ್ತೈತೆ. ಕೋಳಿಗೆ ಮುರ್ಗಿಗೆ ಸಾರು ಫ್ರೈ, ಈ ಬಿರಿಯಾನಿ ಚಾಗೆ ಮಾಡ್ಬೇಡ. 1-2 ತಿಂಗಳು ಈ ಬರೀ ವೆಜ್ ಚಾಗೆ ಐತೆ. ಸೊಪ್ಪು ತರಕಾರಿ ಈ ಬ್ಯಾಳೆ ಇದ್ರದೇ ಮಾಡ್ಬಿಟ್ಟು ಹಾಕ್ಬಿಡು ನಮ್ದು ಬೇಟಾಗೆ. ಇಲ್ಲಾಂದ್ರೆ ಈ ಕೋಳಿಗೆ ತಿನ್ಬಿಟ್ರೆ ನಮ್ದುಗೆ ಕೂಡ ಕೋಳಿದ್ದು ಜರಾಗೆ ಬಂದ್ಬಿಟ್ಟೈತಿ ಅಂತ ಹೇಳ್ಬಿಟ್ಟೈತೆ. ಅದಕ್ಕೆ ಪುಟ್ಟಂಗಜ್ಜಿ ಇನ್ನ 1 ತಿಂಗಳು ಬರೀ ಬ್ಯಾಳೆಗೆ ಮಾಡ್ಬಿಡ್ಬೇಕು ನಮ್ದುಗೆ. ಹೌದಾ? ಅಲ್ಲಿ ಕಡೆ ಬಾನು ಈ ದುಬೈನಾಗೆ ಕೋಳಿ ಜರ್ ಬಂದ್ರೆ ನಮ್ಮೂರ್ನಾಗೆ ಸಿರಾ ತಾಲೂಕ್ನಾಗೆ ಯಾತದೇ ಆಡ್ಕೊಂತೈತೆ. ಗಾನವ ತಿಂತಾ ಇದಾರ ಕೋಳಿ ಅಂಗಡಿ ಮುಂದೆ ಜನ ಯಾವಾಗ್ಲೂ ಕಿಕ್ಕಿರ್ ನಿಂತಿರ್ತಾರೆ. ನೀನೇನೆ ಇಂತ ಮಾತು ಹೇಳ್ತಾ? ಅರೆ ನಮ್ದುಗೆ ತಿನ್ಬೇಕಂತ ಆಸೆನೆ ಪುಟ್ಟಂಗಜ್ಜಿ. ಅರೆ ನಮ್ದು ನೂರ್ದುಲ್ಲಾಗೆ ಇಲ್ಲ ನಮ್ದು ಯಜಮಾನ್. ಅರೆ ಗೊತ್ತಾಗ್ಬಿಟ್ರೆ ಚಿನಾಲ್ ನಮ್ದಿಗೆ ಹೇಳಿದ್ರು ನಿಮ್ದಿಗೆ ಅದನ್ನೇ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ನಮ್ದು ಕುತ್ತಿಗೆ ಮೇಲೆ ಕಾಲ್ಗೆ ಬಿಟ್ಟೈತೆ. ಅದಕ್ಕೆ ನಮ್ದಿಗೆ ಬರೀ ಬ್ಯಾಳೆಗೆ ಮಾಡ್ಬಿಡ್ತೈತೆ ಪುಟ್ಟಂಗಜ್ಜಿ. ಯಾಕೆ ಆಮೇಕಿಂದನ ಗೊತ್ತಾಗೋದು ನೀನ್ ಮಾಡೋದು ಅವೆಲ್ಲನ ಮನ್ಸ್ತಾಪಗಳು ಮಾಡ್ಕೊಂಬಾರ್ದು. ಮನೆಯಿಂದ ಮೇಲೆ ಯಾಕೆ ಹೇಳಿ, ಇನ್ನೊಂದು ತಿಂಗಳಲ್ವೇ ಬ್ಯಾಳೆ ಸಾರ್ನಗೂ ಏನು ತಿನ್ಬಾರ್ದು ಅಂತದೆ. ಬ್ಯಾಳೆ ಚೆನ್ನಾಗಿ ಇರ್ತೈತೆ ಯಾಕೆ ಹೇಳು. ಹಾ ಪುಟ್ಟಂದು ರಂಗಜ್ಜಿ, ಅದಕ್ಕೆ ಬರೀ ಬ್ಯಾಳೆಗೆ ಮಾಡ್ಬಿಟ್ಟು ನೆಕ್ಸ್ಟ್ ನಮ್ದು ಗರ್ಭ ಹತ್ರ ಬರೋ ಅಷ್ಟೊತ್ತಿಗೆ ಫುಲ್ ಬ್ಯಾಳೆಗೆ ಎಲ್ಲ ಖಾಲಿಗೆ ಮಾಡ್ಬಿಡ್ತೀನಿ. ಹಂಗೆ ಮಾಡ್ಬಿಟ್ಟೈತೆ ನಮ್ದುಗೆ. ಇಲ್ಲ ನಾವುನು ಈ ಕೋಳಿ ಪಾಳಿ ತಂದು ತಿಂದು ಜಾಸ್ತಿ ದಿನ ಆದ ಕಡೆ ಬಾನು. ಹಾಲು ಹತ್ತತ್ರನ 1 ತಿಂಗಳ ಮೇಲಾತವ. ನನಗೂ ಈ ಕೋಳಿ ಬಾಟ್ನ ಹೆಸರು ಉಣ್ಬೇಕು ಅಂತಾನೆ ಒಂದ್ ಐತಿ. ಆದ್ರೆ ಹೆಂಗ್ ಹೇಳೋದು, ಈ ನಮ್ ಸುಶೀಲಮ್ಮ ಏನು ಅಂತಾನಲ್ಲ, ಈ ಆಮೇಕಿಂದನ ನಮ್ ತಾದ್ನೇನ ಏನು ಈ ವಯಸ್ಸಿನಾಗ ನೋಡಿ ಇವಳಿಗೆ ಕೋಳಿ ತಿಂಬ ಕೇಳಲ್ಲ ಅಂತಾನೆ, ಬೈಗಿ ಕಂಡ್ರ ಆತು ಅಂತಾನೆ ನಾನೆಲ್ಲೂ ಬಾಯ್ ಬಿಟ್ಟು ಹೇಳ್ಕೊಂಬಕ್ ಹಾಕಿಲ್ ಕಣೆ ಬಾನು. ಅರೆ ಅದ್ರದ್ದು ಒಳಗೆ ಕ್ಯಾಗೆ ಐತೆ ಪುಟ್ಟಂದ ರಂಗಜ್ಜಿ. ನಿಮ್ದುಗೆ ತಿನ್ಬೇಕು ಅಂತ ಹೇಳಿದ್ರೆ ನಿಮ್ದು ಮನೆದು ಒಳಗೆ ಯಾರು ಕ್ಯಾಗೆ ಮಾತಾಡೋದಿಲ್ಲ. ನಮ್ದುಗೆ ಮನೆ ಇರುತ್ತಾರಣ. ಅರೆ ನಮ್ದುಗೆ ಭಾರತದು ಒಳಗಡೆ ಸಿರಾದು ಒಳಗಡೆ ಎಲ್ಲ ಚೆನ್ನಾಗೆ ಇದ್ರು ನಮ್ದು ನೂರ್ದುಲ್ಲಾಗೆ ಊರ್ದು ಒಳಗಡೆಗೆ ಜರಾಗೆ ಬಂದ್ಬಿಟ್ರೆ ಪೂರ್ತಿ ಪ್ರಪಂಚಗೆ ಎಲ್ಲಾಗೆ ಜರಾಗೆ ಬದ್ದಿರೋ ತರ ಇರ್ತಾನೆ ನಮ್ದು ಸೈತಾನ್ಕ ಯಜಮಾನ್. ಅರೆ ಪುಟ್ಟಂದ ರಂಗಜ್ಜಿ ನಮ್ದಿಗೆ ಮರ್ತೆ ಹೋಗ್ಬಿಟ್ಟಿತ್ತು, ನಿಮ್ದಿಗೇನು ಮರ್ತೋಗ್ಬಿಟ್ಟೈತೆ ಪುಟ್ಟಂದ ರಂಗಜ್ಜಿ. ಅರೆ ಅದು ಚಾಗೆ ಗಾದೆಗೆ ಇಲ್ಲ, ಕೈದು ಒಳಗಡೆ ಮಜ್ಜಿಗೆಗೆ ಇಕ್ಕಂಬಿಟ್ಟಿ ಮೊಸರಿಗೆ ಅಲ್ಲ. ಅರೆ ಪುಟ್ಟಂದ ರಂಗಜ್ಜಿ ಅದು ಕೈಗೆ ಒಳಗೆ ಚಾಗೆ ಇದ್ದಂತರ ಇಲ್ಲ, ಅದು ಚಾಗೆ ಐತೆ. ಅಯ್ಯ ನೀನು ಬಾಯಕ ಬಣ್ಣ ಹಾಕಲೆ ಬಾನು, ಕೈಯಾಗ ಮಜ್ಜಿಗೆ ಎಲ್ಲ ಕಡೆ ಇಕ್ಕಬಹುದು. ಕೈಯಾಗೆ ಬೆಣ್ಣೆ ಇಕ್ಕೊಂಡು ತುಪ್ಪ ಕೂರೆಲ್ಲ ಹುಡುಕಾಡಿದೆ ಅಂತಿ, ಅದು ಗಾದೆ. ಕೈಯಾಗ ಮಜ್ಜಿಗೆ ಹಿಡ್ಕೊಂತಾಳೆ ಮಜ್ಜಿಗೆನ ಇನ್ನಂತಾಳೆ ಅವಳ ಕಣಿಗೆಟ್ಟಾಳು. ಅರೆ ಪುಟ್ಟಂದ ರಂಗಜ್ಜಿ ಅದು ಹಂಗೆ ಮಿಸ್ಟೇಕ್ಗೆ ಆಗ್ಬಿಡ್ತು ಮಿಸ್ಟೇಕ್ಗೆ. ಅಲ್ಲ ಪುಟ್ಟಂದ ರಂಗಜ್ಜಿ, ನಿಮ್ದು ಮನೆದು ಒಳಗಡೆಗೆ ಕೋಳಿಗೆ ಎಲ್ಲ ಮುರ್ಗಿ ಅದ್ರದ್ದು ಹಿಡ್ಕೊಂಡು ಕುಯ್ದ್ಬಿಡು. ಅದ್ರದ್ದು ಹಿಡ್ಕೊಂಡು ಕುಯ್ಬೇಕೆ? ಕೋಳಿದು ಯಾತದ್ದು ಹಿಡ್ಕೊಂಡು ಕುಯ್ಯೋದು? ಅರೆ ಪುಟ್ಟಂದ ರಂಗಜ್ಜಿ ಕೋಳಿದು ಅಲ್ಲ, ಅರೆ ಕೋಳಿಗೆ ಇಟ್ಕೊಂಡು ಕುಯ್ದ್ಬಿಟ್ಟು ಅದ್ರದ್ದು ಸಾರಿಗೆ ಮಾಡ್ಬಿಡಿ. ಅರೆ ನಿಮ್ದು ಮನೆ ಒಳಗೆ ಮುರ್ಗಿಗೆ ಇಟ್ಕೊಂಡ್ಬಿಟ್ಟು ನಿಮ್ದಿಗೆ ಕಳ್ಳಿಗೆ ತಿನ್ಬೇಕು ಅಂತ ಹೇಳ್ಬಿಟ್ರೆ ಕ್ಯಾಗೆ ಐತೆ ಪುಟ್ಟಂದ ರಂಗಜ್ಜಿ. ಹೌದಲ್ವಾ? ನೋಡ ನನಗೆ ಇದು ವಾಲಿಲೇ ಇವೆಲ್ಲ ಬಾನು. ಅಲ್ಲ ಕೋಳಿ ಇನ್ನೊಂದ್ರ ಓಟ್ ದೊಡ್ಡದಾಗ್ಬೇಕೇನಪ್ಪ, ಇನ್ನ ಎಳೆ ಮಾಂಸದೇನ ಯಾಸೆಟ್ಗೆ ನಿಧಾನಕ್ಕೆ ಮಾತಾಡೋವು. ಅದನ್ನ ಕುಯ್ಯಕ್ಕೆ ಹೋದ್ರೆ ನಮ್ಮ ಮುಂದೇನಿಲ್ಲ, ನಮ್ಮನ್ನೇ ಕುಯ್ದು ಬಿಡ್ತಾನೆ ಇಟ್ಕೊಂಡು. ಹಂಗಾಡ್ತಾನೆ. ಅದಕ್ಕೆ ಎಂತದ ಬಾಹುಬಲಿನ ಎಂತದ ಹೆಸರಿಕ್ಕೇವಿ. ಆಮೇಕಿಂದ ಏನ ಈ ಕುಯ್ದಿರೋದ್ ಪೈದಿರೋದೇನ ಗೊತ್ತಾದ್ರೆ ಓಹೋ ನಮ್ಮನ್ ಸುಮ್ಮ ಬಿಡ್ತಾನೆ ಅವನು. ಬಂದೇ ಬಿಟ್ಟ ಈ ಭಾನು. ಈ ಕೋಳಿ ಕುಯ್ಯೋದ್ರ ಬಗ್ಗೆ ಏನೋ ಮಾತಾಡ್ಬೇಡ್ಕೊಳಿ, ಕೇಳಿಸ್ಕೊಂಡಿದ್ದಾನೆ ಏನೋ. ಅಜ್ಜಿ ಬಾನು ಆಂಟಿ ಏನಿಬ್ರು ಕೂಕೊಂಡು ಮೀಟರ್ ಆಡಿತೀರ? ಏನೋ ಯಾತದ ಕುಯ್ಯೋದು ಪಯ್ಯೋದು ಅಂತ ಏನೋ ಮಾತಾಡ್ದಂಗಿತ್ತು, ಯಾತದ್ ಕುಯ್ತೀರಾ? ಇಲ್ಲಿ ಕೇಳಿಸ್ಕೊಂಡ್ಬಿಟ್ಟಿದೆ ಕಣಿ. ಪಾಪ ಮುಂಜಾನೆ ಬಾರಪ್ಪ. ಯಾತದ್ ಗೊತ್ತಾ, ಈ ಗೌಡ್ರ ಹಲಸಿನ ಗಿಡದಾಗೆ ಹಲಸಿನಕಾಯಿ
ಸತಿದ ಈ ರಾಮಣ್ಣ ತಂದು ಕೊಟ್ಟಿದ್ನಲ್ಲ ಅದೆಲ್ಲ ಕಾಲ್ತಾಗಿತ್ ನೋಡು. ಈಗ ಇನ್ನೊಂದು ಬೋಲ್ತೈತೆ ಅಂತಿ, ಅದನ್ನ ತಕೊಂಬಂದು ಒಂದ್ 3 ದಿನ ಬಿಸ್ಲಕ್ಕಿ ಕೆಣ್ಣಾದ್ಮೇಲೆ ಕೈಕಂತೀಮನ ಅಂತಾನ ಮಾತಾಡ್ಕಂತಿದ್ವಿ ಕಣಪ್ಪ. ಹೌದಾ? ಉಕರಾಜಿ ಗೌಡ್ರು ಹಲಸಿನ ಮರದಾಗ ಹಲಸಿನಕಾಯಿ ಬೆಳ್ಸಣಕ್ಕಿರ್ತವೆ, ಸೀಗೇನು ತಾತ ಹೆಂಗ ಹೋಗ್ತೈತಲ್ಲ ಹಂಗೆ ಕಿತ್ಕೊಂಬ ಅಂತಾನ ಫೋನ್ನ ಹೇಳದಿ. ಹೇಳ್ತೀನಿ ಕಣ ಕಿತ್ಕೊಂಬ. ಇವಾಗ ನಮ್ಮ ಹುಡುಗ ತಿಂತೈತೆ, ಆಸ್ ನನ್ನ ಈ ಸತಿನ ಒಂದಾಣ ತಿನ್ಲಿಲ್ಲ ಅಂತಾನ ಫೋನ್ ಮಾಡಿ ಹೇಳ್ತೀನಿ. ಸರಿ ಕಣಾಜಿ. ನೋಡಿರ ಇಬ್ರು ನಮ್ಮ ಅಜ್ಜಿನ ಪಾನ ಅಂತ ಇಬ್ರು ಸೇರ್ಕೊಂಡು ನಮ್ ಬಾಹುಬಲಿನ ಬಲಿ ಮಾಡ್ಬೇಕು ಅಂತಾನೆ ಕಿತ್ತಾಕ್ತಾ ಇದಾರೆ. ನಾನ್ ಬಿಟ್ಬಿಡ್ತೀನಿ ಅದಕ್ಕೆ ಚಂದ. ಸ್ನೇಹಿತರೆ, ವಿಡಿಯೋ ಇಷ್ಟ ಇದೆ ಎಲ್ಲರೂ ಲೈಕ್ ಮಾಡ್ರಿ, ಆಮೇಕಿಂದ ಹೊಯ್ಪ್ ಮಾಡ್ರಿ, ಹೆಂಗ ಅನಿಸ್ತು ಅಂತಾನೆ ಕಮೆಂಟ್ ನ ತಿಳಿಸ್ರಿ. ಸಬ್ಸ್ಕ್ರೈಬ್ ಆಗ್ತಂಗೆ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಮನೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ ವಿಡಿಯೋನ. ಸರಿನಾ? ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಬಾಯ್ ಬಾಯ್.